ನಮ್ಮ ನಾಯಕನಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ವರಿಷ್ಠರ ಮೇಲೆ ಒತ್ತಡವನ್ನ ಹೇರ್ತಿದ್ದಾರೆ. ಇವತ್ತು ದೆಹಲಿಗೆ ತೆರಳುತ್ತಿದ್ದಾರೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ. ಒಂದೇ ವಿಮಾನದಲ್ಲಿ ಜೊತೆಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ವಿಶೇಷ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ ನಾಯಕರು. ಬೆಳಗ್ಗೆ 10 ಗಂಟೆಗೆ HAL ವಿಮಾನ ನಿಲ್ದಾಣದಿಂದ ಪ್ರಯಾಣ. ಮಧ್ಯಾಹ್ನ 12:30ಕ್ಕೆ ದೆಹಲಿಯನ್ನ ತಲುಪಲಿದ್ದಾರೆ ನಾಯಕರು. ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಸಂಪುಟ ರಚನೆ ಕುರಿತು ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ ನಾಯಕರು. ಪದಗ್ರಹಣಕ್ಕೆ ಎಐಸಿಸಿ ನಾಯಕರಿಗೆ ಆಹ್ವಾನ ಕೊಡಲಿದ್ದಾರೆ. ನೋಡಿ, ಇವತ್ತು ದೆಹಲಿಗೆ ಡಿಕೆ ಶಿವಕುಮಾರ್ ಹಾಗೆ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ HAL ವಿಮಾನ ನಿಲ್ದಾಣದಿಂದ ಆಲ್ಮೋಸ್ಟ್ 12:30ಕ್ಕೆ ದೆಹಲಿಗೆ ರೀಚ್ ಆಗ್ತಾರೆ. ತದನಂತರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ, ಸಮಾಗಮ ನಡೆಸಲಿದ್ದಾರೆ. ಸೊ ಈಗಾಗಲೇ ಈ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅಂತಂದ್ರೆ ಎಐಸಿಸಿ ಮಟ್ಟದ ನಾಯಕರು ಕೂಡ ಬರಲೇಬೇಕು. ಹಾಗಾಗಿ ಅವ್ರಿಗೆ ಇನ್ವಿಟೇಷನ್ ಹೋಗಬೇಕಾಗಿದೆ. ಆಬ್ವಿಯಸ್ಲಿ ಇನ್ವಿಟೇಷನ್ ಹೋದ್ರೆ ಅವ್ರು ಬರೋಕ್ಕೆ ಸಾಧ್ಯ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ 10 ಗಂಟೆ ಸುಮಾರಿಗೆ. ನಿಜಕ್ಕೂ ಕುತೂಹಲ ಕೆರಳಿಸ್ತಾ ಇದೆ. ಏನಾಗಬಹುದು ನಿಜಕ್ಕೂ? ಈಗ ಸಂಪುಟದಲ್ಲಿ ಯಾರಿಗೆ ಸ್ಥಾನಮಾನ ಸಿಗುತ್ತೆ ಅನ್ನೋದೇ ಈಗ ನಿಗೂಢ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ, ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಇವತ್ತೇನ ದೆಹಲಿಗೆ ಹೋಗ್ತಿದಾರಲ್ಲ, ಸಂದರ್ಭದಲ್ಲಿ ಇನ್ವಿಟೇಷನ್ ಅನ್ನ ಕೊಡೋದಕ್ಕಂತ ಹೇಳಿ ಹೋಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಎಷ್ಟು ಗಂಟೆಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ? ಇವತ್ತು ಏನೆಲ್ಲ ಚರ್ಚೆ ಆಗುತ್ತೆ? ಮತ್ತೊಂದು ಕಡೆ ಈಗ ಈ ಸಂಪುಟ ಚರ್ಚೆ ಸಾಕಷ್ಟು ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಪಾಳಿಯದಲ್ಲಿ. ಈ ಸಂಪುಟದಲ್ಲಿ ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನೋದೀಗ ನಿಜಕ್ಕೂ ನಿಗೂಢ. ದೀಪಾ, ಇವತ್ತು ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇಬ್ಬರು ನಾಯಕರು ಸಹಿತ ವಿಶೇಷ ವಿಮಾನದ ಮುಖಾಂತರ ದೆಹಲಿಗೆ ಪ್ರಯಾಣವನ್ನ 10 ಗಂಟೆಗೆ ಬೆಳೆಸಲಿದ್ದಾರೆ. ಪ್ರಮುಖವಾಗಿ ಇಡೀ ಕಾಂಗ್ರೆಸ್ ಪಕ್ಷದ ಒಂದು ಶಾಸಕರ ಚಿತ್ತ ಸಿಎಂ ಏನು ಈಗಾಗಲೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಏನ್ ದೆಹಲಿಗೆ ತೆರಳ್ತಾ ಇದ್ದಾರೆ. ಆ ಒಂದು ತೆರಳಂತ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹುದೊಡ್ಡ ಚರ್ಚೆ ಕೂಡ ಆಗುವಂತದ್ದು. ಹಾಗಾಗಿ ಏನು ಸಚಿವಾಕಾಂಕ್ಷಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮೊದಲ ಪಟ್ಟಿ ಮತ್ತೆ ಎರಡನೇ ಪಟ್ಟಿ, ಹೀಗೆ 2 ಹಂತದಲ್ಲಿ ಕೂಡ ಸಂಪುಟಕ್ಕೆ ಒಂದು ಶಾಸಕರನ್ನ ನಿಯೋಜನೆ ಮಾಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಡಿಕೆ ಶಿವಕುಮಾರ್ ಅವರು 3ನೇ ತಾರೀಕಿಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವತ್ತು ಅವರ ಜೊತೆಗೆ ಸುಮಾರು 8 ರಿಂದ 10 ಶಾಸಕರಿಗೆ ಸಚಿವ ಸ್ಥಾನ ಕೊಡುವಂತ ನಿಟ್ಟಿನಲ್ಲಿ ಅವರು ಕೂಡ ಅವರ ಡಿಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಆ ಪಟ್ಟಿಯಲ್ಲಿ ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ದೆಹಲಿಗೆ ಹೋಗುವಂತದ್ದು. ಅದರ ಜೊತೆಗೆ ಮೊದಲಿಗೆ ಅವ್ರನ್ನ ಈಗಾಗಲೇ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಕೂಡ ಈಗ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಅವ್ರನ್ನ ಆಹ್ವಾನ ಮಾಡ್ಲಿಕ್ಕೆ ಕೂಡ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ, ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಎಲ್ಲ ಎಐಸಿಸಿ ನಾಯಕರಿಗೂ ಕೂಡ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಬರುವಂತೆ ಆಹ್ವಾನ ಕೂಡ ಕೊಡ್ತಾರೆ. ಮತ್ತೆ ಅವರಿಗೆ ಧನ್ಯವಾದ ಕೂಡ ಅರ್ಪಿಸ್ತಾರೆ. ಅದಾದ ಬಳಿಕ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅದು ಸಂಪುಟ ಒಂದು ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ. ಹಾಗಾಗಿ ಸಿದ್ದರಾಮಯ್ಯವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಇಬ್ಬರು ನಾಯಕರ ಕಡೆ ಒಂದೊಂದು ಪಟ್ಟಿ ಇರತಕ್ಕಂಥದ್ದು. ಆ ಪಟ್ಟಿಯಲ್ಲಿ ಯಾರನ್ನೆಲ್ಲ ತೆಗೆದುಕೊಂಡು ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡ್ತಾರೆ. ಈಗಾಗಲೇ ಪಕ್ಷದ ವಲಯದಲ್ಲಿ ಒಂದಿಷ್ಟು ಹಿರಿಯ ನಾಯಕರು ಕೂಡ ಇರುವಂತದ್ದು. ಹಿಂದೆ ಇರ್ತಕ್ಕಂತಹ ಸಚಿವರೇನಾಗಿದ್ರು ಅವ್ರನ್ನು ಕೂಡ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿದೆ. ಪ್ರಮುಖವಾಗಿ ಸಿದ್ದರಾಮಯ್ಯವರ ಬಳಿ ಒಂದು ದೊಡ್ಡ ಪಟ್ಟಿಯೇ ಇರತಕ್ಕಂಥದ್ದು. ಅದರಲ್ಲೂ ಹಿರಿಯರೇ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತೆ ಪ್ರಭಾವಿ ಶಾಸಕರು ಕೂಡ ಇರುವಂತದ್ದು. ಅವರನ್ನ ಕೂಡ ಸಂಪುಟಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಇತ್ತ ಡಿಕೆ ಶಿವಕುಮಾರ್ ಅವರು ಕೂಡ ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಅವ್ರದೇ ಆಗಿರ್ತಕ್ಕಂಥ ಅತ್ಯಾಪ್ತರ ಬಳಗದ ಶಾಸಕರು ಕೂಡ ಇರುವಂತದ್ದು. ಅವ್ರನ್ನೂ ಕೂಡ ಒಂದು ಸಚಿವ ಸಂಪುಟ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಜಿಲ್ಲಾವಾರು, ಸಮುದಾಯವಾರು ಕೂಡ ಕೊಡಬೇಕಾಗುತ್ತೆ. ಮತ್ತೆ ಕೆಲವು
ಪರಿಷತ್ ಸದಸ್ಯರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಕಲ್ಪಿಸಿಕೊಡ್ಬೇಕು ಅನ್ನುವಂತ ಲೆಕ್ಕಾಚಾರ ಕೂಡ ಇರುವಂತದ್ದು. ಇವನ್ನೆಲ್ಲವನ್ನು ಕೂಡ ಅಳೆದು ತೂಗಿ ಕೂಡ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಾಯಕರು ಒಂದಿಷ್ಟು ಗ್ರೀನ್ ಸಿಗ್ನಲ್ ನೀಡಬೇಕಾಗಿದೆ. ಹಾಗಾಗಿ ಈಗ ಮೊದಲ ಹಂತದಲ್ಲಿ ಸುಮಾರು 8 ರಿಂದ 10 ಸಚಿವರನ್ನ ಯಾರಿಗೆಲ್ಲ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ದೆಹಲಿಯ ಮಟ್ಟದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಚರ್ಚೆ ಆಗುವಂತದ್ದು. ದೀಪಾ. ಎಸ್ ಬಸವರಾಜ್, ನಾವು ಗಮನಿಸಿದಾಗೆ ಈಗ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಶತಾಯಗತಾಯವಾಗಿ ಪ್ರಯತ್ನ ಪಡ್ತಿದ್ದಾರೆ ಕೆಲವೊಂದಿಷ್ಟು ಶಾಸಕರು. ಈಗ ಲಿಸ್ಟ್ ಕೂಡ ರೆಡಿ ಆಗಿದೆ. ಈಗ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿ ತದನಂತರ ಏನಾದರೂ ಆ ಲಿಸ್ಟ್ ಅನ್ನ ತೆಗೆದುಕೊಂಡು ಬರ್ತಾರ. ಒಂದು ವೇಳೆ ಏನಾದರೂ ಈಗ ಸಾಕಷ್ಟು ಕ್ಷೇತ್ರದಲ್ಲಿ ನಾವು ಗಮನಿಸಿದಾಗೆ ಕೆಲವೊಂದಿಷ್ಟು ಶಾಸಕರು ಲಾಬಿ ಮಾಡ್ತಿದ್ದಾರೆ. ಇದಕ್ಕೆ ಒಬ್ಬರಿಗೆ ಕೊಟ್ಟರೆ ಒಬ್ರು ಅಸಮಾಧಾನ ತೋಡ್ಕೊಳ್ತಾರೆ. ಅದನ್ನು ಯಾವ ರೀತಿ ಶಮನಗೊಳಿಸುವಂತಹ ಕೆಲಸ ಆಗುತ್ತೆ ಹೈಕಮಾಂಡ್ ನಾಯಕರಿಂದ? ಖಂಡಿತ ದೀಪ. ಈಗ ಸಚಿವರಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಒಂದು ಶಾಸಕರ ಪಟ್ಟಿ ಕೂಡ ಇರುವಂತದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಸಮುದಾಯವಾರು ಕೂಡ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಜಿಲ್ಲಾವಾರು ಕೂಡ ಕೊಡಬೇಕು ಅನ್ನುವಂಥದ್ದು ಕೂಡ ಬಹಳಷ್ಟು ಕೂಗು ಕೂಡ ಇರುವಂತದ್ದು. ಈಗಾಗ್ಲೇ ಜಿಲ್ಲಾವಾರು ನಾವು ನೋಡ್ತಾ ಹೋದ್ರೆ ಕೂಡ ಇಲ್ಲಿ ಹಾಸನದಲ್ಲಿ ನಾವು ನೋಡ್ತಾ ಹೋದ್ರೆ ಶಿವಲಿಂಗೇಗೌಡರು ಒಬ್ಬರೇ ಕಾಂಗ್ರೆಸ್ ಶಾಸಕರು ಇರುವಂತದ್ದು. ಹಾಗಾಗಿ ಅವರಿಗೂ ಕೂಡ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒತ್ತಾಯ ಕೂಡ ಇದೆ. ಮತ್ತೆ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತ ಸಂದರ್ಭದಲ್ಲಿ ಕೂಡ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅನ್ನುವಂತಹ ಆಫರ್ ನೀಡಿದ್ರು, ಭರವಸೆ ಕೊಟ್ಟಿದ್ರು ಅನ್ನುವಂಥದ್ದಿದೆ. ಇತ್ತ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಕೊಡಬೇಕು ಅನ್ನುವಂಥದ್ದಿದೆ. ಹೀಗೆ ಒಂದಿಷ್ಟು ಬೇರೆ ಪಕ್ಷದಿಂದ ಬಂದಂತವರ ಶಾಸಕರ ಪಟ್ಟಿ ಕೂಡ ಇರುವಂತದ್ದು. ಅದರ ಜೊತೆಗೆ ಪಕ್ಷದಲ್ಲೂ ಕೂಡ 3-4 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಕೂಡ ದೊಡ್ಡ ಪಟ್ಟಿದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಲವು ಹಿರಿಯ ಶಾಸಕರಿದ್ದಾರೆ. ಅಶೋಕ್ ಪಟ್ಟಣ ಆಗಿರ್ಬೋದು, PR ಪಾಟೀಲ್ ಆಗಿರ್ಬೋದು, ಬಸವರಾಜ ರಾಯರೆಡ್ಡಿ ಆಗಿರ್ಬೋದು, KN ರಾಜನ್ ಅವರಾಗಿರ್ಬೋದು, ಹೀಗೆ ಹಲವರು ಕೂಡ ಸೀನಿಯಾರಿಟಿ ಮೇಲೂ ಕೂಡ ಅವರಿಗೆ ಅವಕಾಶ ಮಾಡಿ ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದಿದೆ. ನೀವು ಹೇಳಿದ ದೊಡ್ಡ ಮಟ್ಟಿಗೆ ಒಂದು ಆಕಾಂಕ್ಷೆಗಳಿದ್ದಾರೆ. ಆದ್ರೆ ಅವ್ರನ್ನೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಮತ್ತೆ ಅವರಿಗೆ ಒಂದು ಬೇರೆ ಸ್ಥಾನಮಾನ ಕೊಡುವಂತ ನಿಟ್ಟಿನಲ್ಲಿ ಅಥವಾ ಅವ್ರನ್ನ ಬೇರೆ ಒಂದು ಭರವಸೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಒಂದು ಅಧಿಕೃತವಾಗಿರ್ತಕ್ಕಂಥ ಸಚಿವ ಸಂಪುಟ ರಚನೆ ಮಾಡುವಂತ ಅನಿವಾರ್ಯತೆ ಕೂಡ ಹೈಕಮಾಂಡ್ ನಾಯಕರಿಗೆ ಇರುವಂತದ್ದು. ದೀಪಾ. ಎಸ್ ಬಸವರಾಜ್ ಹುಗಾರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.